ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಬಾಂಬ್ ಬೆದರಿಕೆ. 4 ಕೋರ್ಟ್ 2 ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಸಿಆರ್ಪಿಎಫ್ನ 2 ಶಾಲೆಗಳಿಗೆ ಬೆದರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಬಂದಿರೋದು ಜೈಷ್ ಸಂಘಟನೆಯ ಹೆಸರಿನಲ್ಲಿ. ಬೆದರಿಕೆ ಸಂದೇಶ ಬಂದಿರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರಿನಲ್ಲಿ ಇಮೇಲ್ ಬಂದಿದೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಜೈಷ್ ಸಂಘಟನೆಯ ಹೆಸರಿನಲ್ಲಿ ಬೆದರಿಕೆ ಬಂದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕರ ಸಂಚು. ಈಗ ಬಂಧನಾಗಿರುವಂತಹ ಕೆಲವು ಉಗ್ರ ಕ್ರಿಮಿಗಳಿಂದ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದರ ನಡುವೆ ಈಗ 4 ಕೋರ್ಟ್ಗೆ 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ, ಮೇಲ್ ಬಂದಿದೆ. ಹೀಗಾಗಿ ತಪಾಸಣೆಯನ್ನ ಹೆಚ್ಚಿಸಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ರಾಷ್ಟ್ರ ರಾಜಧಾನಿ ಈಗ ಉಗ್ರರ ಹಾಟ್ಸ್ಪಾಟ್ ಆಗಿದೆ, ಶಂಕಿತರ ಆತಂಕ ಇದೆ. ಹೀಗೆಲ್ಲ ಇರುವಾಗ ಈಗ ಬೆದರಿಕೆಯ ಇಮೇಲ್ ಬಂದಿರೋದು ಎಷ್ಟು ಗಂಭೀರ ವಿಚಾರ. ಸದ್ಯಕ್ಕೆ ಎಲ್ಲೆಲ್ಲಿ ಮೇಲ್ ಬಂದಿದೆ, ಕಟ್ಟೆಚ್ಚರ ಹೇಗಿದೆ ನಾಗೇಂದ್ರ ಬಾಬು ದೆಹಲಿಯಾದ್ಯಂತ? ರಂಜಿತ್, ನೋಡಿ, ಈಗ ಸಿಗ್ತಾ ಇರುವಂತಹ ಈ ಕ್ಷಣದ ಅಪ್ಡೇಟ್ ಪ್ರಮುಖವಾಗಿ 4 ಕೋರ್ಟ್ಗೆ ಈ ಒಂದು ಬೆದರಿಕೆಯ ಮೇಲ್ ಬಂದಿದ್ದು, 2 ಸಿಆರ್ಪಿಎಫ್ ಸ್ಕೂಲ್ಗೂ ಕೂಡ ಈ ಒಂದು ಬೆದರಿಕೆ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಟಿಯಾಲ ಕೋರ್ಟ್ ಏನಿದೆ ಆ ಒಂದು ಕೋರ್ಟ್ಗೆ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಟೈಟ್ ಸೆಕ್ಯೂರಿಟಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತೇಳಿ, ಅಂದ್ರೆ ಪಟಿಯಾಲ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಹಾಗೂ ಪಟಿಯಾಲ ಕೋರ್ಟ್ನ ಆವರಣದಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಜೊತೆಗೆ ಪ್ರಮುಖವಾಗಿ ಒಂದು ಕಡೆ ಪೊಲೀಸರು ಇದು ಹುಸಿ ಬಾಂಬ್ ಕರೆ ಇರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಅಷ್ಟು ಅಲ್ಲಗೆಳೆದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನಿಖೆಯನ್ನ ಕೂಡ ನಡೆಸಲಾಗ್ತದೆ. ಪ್ರಮುಖವಾಗಿ ಮೇಲ್ ಏನ್ ಬಂದಿದೆ, ಆ ಮೇಲ್ ನಲ್ಲಿ ಇರುವಂತಹ ಕಂಟೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿದ್ದು, ಅದರಲ್ಲಿ ಪ್ರಮುಖವಾಗಿ ಜೈಷ್ ಇ ಮೊಹಮ್ಮದ್ @gmx.com ಅದರಿಂದ ಬಂದಿರುವಂತಹ ಮೇಲ್, 4 ಕಡೆಗೆ ಬಂದಿರುವಂತಹ ಮೇಲ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ general@pib.government.in ಗೆ ಡೈರೆಕ್ಟರ್ ಜನರಲ್ ಏನಿದೆ ಅವರಿಗೂ ಕೂಡ ಈ ಒಂದು ಮೇಲ್ ಅನ್ನ ಕಳಿಸಿರುವಂತದ್ದು. ಮತ್ತೆ ಡೆಲ್ಲಿ police.gov.in ಅನ್ನುವ ಮೇಲ್ ಐಡಿಗೂ ಕೂಡ ಅದನ್ನ ಕಳಿಸಿಕೊಟ್ಟಿರುವಂತಹ ಮೇಲ್ನ ಒಂದು ಆ ಮೇಲಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಪ್ರಮುಖವಾಗಿ ಅದರಲ್ಲಿ ಇಲ್ಲಿ ಒಂದು ಕೋರ್ಟ್ ನಲ್ಲಿ ಅಲ್ಲಾಹನ ಕೋರ್ಟ್ ನಲ್ಲಿ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಿಮ್ಮೆಲ್ಲ ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಬಾಂಬ್ ಬೆದರಿಕೆ. 4 ಕೋರ್ಟ್ 2 ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಸಿಆರ್ಪಿಎಫ್ನ 2 ಶಾಲೆಗಳಿಗೆ ಬೆದರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಬಂದಿರೋದು ಜೈಷ್ ಸಂಘಟನೆಯ ಹೆಸರಿನಲ್ಲಿ. ಬೆದರಿಕೆ ಸಂದೇಶ ಬಂದಿರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರಿನಲ್ಲಿ ಇಮೇಲ್ ಬಂದಿದೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಜೈಷ್ ಸಂಘಟನೆಯ ಹೆಸರಿನಲ್ಲಿ ಬೆದರಿಕೆ ಬಂದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕರ ಸಂಚು. ಈಗ ಬಂಧನಾಗಿರುವಂತಹ ಕೆಲವು ಉಗ್ರ ಕ್ರಿಮಿಗಳಿಂದ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದರ ನಡುವೆ ಈಗ 4 ಕೋರ್ಟ್ಗೆ 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ, ಮೇಲ್ ಬಂದಿದೆ. ಹೀಗಾಗಿ ತಪಾಸಣೆಯನ್ನ ಹೆಚ್ಚಿಸಲಾಗಿದೆ.
ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ರಾಷ್ಟ್ರ ರಾಜಧಾನಿ ಈಗ ಉಗ್ರರ ಹಾಟ್ಸ್ಪಾಟ್ ಆಗಿದೆ, ಶಂಕಿತರ ಆತಂಕ ಇದೆ. ಹೀಗೆಲ್ಲ ಇರುವಾಗ ಈಗ ಬೆದರಿಕೆಯ ಇಮೇಲ್ ಬಂದಿರೋದು ಎಷ್ಟು ಗಂಭೀರ ವಿಚಾರ. ಸದ್ಯಕ್ಕೆ ಎಲ್ಲೆಲ್ಲಿ ಮೇಲ್ ಬಂದಿದೆ, ಕಟ್ಟೆಚ್ಚರ ಹೇಗಿದೆ ನಾಗೇಂದ್ರ ಬಾಬು ದೆಹಲಿಯಾದ್ಯಂತ? ರಂಜಿತ್ ನೋಡಿ, ಈಗ ಸಿಗ್ತಾ ಇರುವಂತಹ ಈ ಕ್ಷಣದ ಅಪ್ಡೇಟ್ ಪ್ರಮುಖವಾಗಿ 4 ಕೋಟಿಗೆ ಈ ಒಂದು ಬೆದರಿಕೆಯ ಮೇಲ್ ಬಂದಿದ್ದು, 2 ಸಿಆರ್ಪಿಎಫ್ ಸ್ಕೂಲ್ಗೂ ಕೂಡ ಈ ಒಂದು ಬೆದರಿಕೆ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪಟಿಯಾಲ ಕೋರ್ಟ್ ಏನಿದೆ ಆ ಒಂದು ಕೋರ್ಟ್ಗೆ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಟೈಟ್ ಸೆಕ್ಯೂರಿಟಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತೇಳಿ, ಅಂದ್ರೆ ಪಟಿಯಾಲ ಕೋರ್ಟ್ ನ ಸುತ್ತಮುತ್ತಲೂ ಕೂಡ ಹಾಗೂ ಪಟಿಯಾಲ ಕೋರ್ಟ್ ನ ಆವರಣದಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಜೊತೆಗೆ ಪ್ರಮುಖವಾಗಿ ಒಂದು ಕಡೆ ಪೊಲೀಸರು ಇದು ಹುಸಿ ಬಾಂಬ್ ಕರೆ ಇರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಅಷ್ಟು ಅಲ್ಲಗೆಳೆದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನಿಖೆಯನ್ನ ಕೂಡ ನಡೆಸಲಾಗ್ತದೆ. ಪ್ರಮುಖವಾಗಿ ಮೇಲ್ ಏನ್ ಬಂದಿದೆ, ಆ ಮೇಲ್ ನಲ್ಲಿ ಇರುವಂತಹ ಕಂಟೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿದ್ದು, ಅದರಲ್ಲಿ ಪ್ರಮುಖವಾಗಿ ಜೈಷ್ ಇ ಮೊಹಮ್ಮದ್ @gmx.com ಅದರಿಂದ ಬಂದಿರುವಂತಹ ಮೇಲ್, 4 ಕಡೆಗೆ ಬಂದಿರುವಂತಹ ಮೇಲ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ general@pab.government.in ಗೆ ಡೈರೆಕ್ಟರ್ ಜನರಲ್ ಏನಿದೆ ಅವರಿಗೂ ಕೂಡ ಈ ಒಂದು ಮೇಲ್ ಅನ್ನ ಕಳಿಸಿರುವಂತದ್ದು. ಮತ್ತೆ ಡೆಲ್ಲಿ police.gov.in ಅನ್ನುವ ಮೇಲ್ ಐಡಿಗೂ ಕೂಡ ಅದನ್ನ ಕಳಿಸಿಕೊಟ್ಟಿರುವಂತಹ ಮೇಲ್ ನ ಒಂದು ಮೇಲ್ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಪ್ರಮುಖವಾಗಿ ಅದರಲ್ಲಿ ಇಲ್ಲಿ ಒಂದು ಕೋರ್ಟ್ ನಲ್ಲಿ, ಅಲ್ಲಾಹನ ಕೋರ್ಟ್ ನಲ್ಲಿ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಿಮ್ಮೆಲ್ಲ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಬಾಂಬ್ ಬೆದರಿಕೆ, 4 ಕೋರ್ಟ್ 2 ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಸಿಆರ್ಪಿಎಫ್ ನ 2 ಶಾಲೆಗಳಿಗೆ ಬೆದರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಬಂದಿರೋದು ಜೈಷ್ ಸಂಘಟನೆಯ ಹೆಸರಿನಲ್ಲಿ. ಬೆದರಿಕೆ ಸಂದೇಶ ಬಂದಿರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರಿನಲ್ಲಿ ಇಮೇಲ್ ಬಂದಿದೆ. ದೆಹಲಿಯ 4 ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಜೈಷ್ ಸಂಘಟನೆಯ ಹೆಸರಿನಲ್ಲಿ ಬೆದರಿಕೆ ಬಂದಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕರ ಸಂಚು, ಈಗ ಬಂಧನಾಗಿರುವಂತಹ ಕೆಲವು ಉಗ್ರ ಕ್ರಿಮಿಗಳಿಂದ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದರ ನಡುವೆ ಈಗ 4 ಕೋರ್ಟ್ಗೆ 2 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ, ಮೇಲ್ ಬಂದಿದೆ. ಹೀಗಾಗಿ ತಪಾಸಣೆಯನ್ನ ಹೆಚ್ಚಿಸಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ರಾಷ್ಟ್ರ ರಾಜಧಾನಿ ಈಗ ಉಗ್ರರ ಹಾಟ್ಸ್ಪಾಟ್ ಆಗಿದೆ, ಶಂಕಿತರ ಆತಂಕ ಇದೆ. ಹೀಗೆಲ್ಲ ಇರುವಾಗ ಈಗ ಬೆದರಿಕೆಯ ಇಮೇಲ್ ಬಂದಿರೋದು ಎಷ್ಟು ಗಂಭೀರ ವಿಚಾರ. ಸದ್ಯಕ್ಕೆ ಎಲ್ಲೆಲ್ಲಿ ಮೇಲ್ ಬಂದಿದೆ, ಕಟ್ಟೆಚ್ಚರ ಹೇಗಿದೆ ನಾಗೇಂದ್ರ ಬಾಬು ದೆಹಲಿಯಾದ್ಯಂತ? ರಂಜಿತ್ ನೋಡಿ, ಈಗ ಸಿಗ್ತಾ ಇರುವಂತಹ ಈ ಕ್ಷಣದ ಅಪ್ಡೇಟ್ ಪ್ರಮುಖವಾಗಿ 4 ಕೋರ್ಟ್ಗೆ ಈ ಒಂದು ಬೆದರಿಕೆಯ ಮೇಲ್ ಬಂದಿದ್ದು, 2 ಸಿಆರ್ಪಿಎಫ್ ಸ್ಕೂಲ್ಗೂ ಕೂಡ ಈ ಒಂದು ಬೆದರಿಕೆ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪಟಿಯಾಲ ಕೋರ್ಟ್ ಏನಿದೆ ಆ ಒಂದು ಕೋರ್ಟ್ಗೆ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಟೈಟ್ ಸೆಕ್ಯೂರಿಟಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತೇಳಿ, ಅಂದ್ರೆ ಪಟಿಯಾಲ ಕೋರ್ಟ್ ನ ಸುತ್ತಮುತ್ತಲೂ ಕೂಡ ಹಾಗೂ ಪಟಿಯಾಲ ಕೋರ್ಟ್ ನ ಆವರಣದಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಜೊತೆಗೆ ಪ್ರಮುಖವಾಗಿ ಒಂದು ಕಡೆ ಪೊಲೀಸರು ಇದು ಹುಸಿ ಬಾಂಬ್ ಕರೆ ಇರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಅಷ್ಟು ಅಲ್ಲಗೆಳೆದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನಿಖೆಯನ್ನ ಕೂಡ ನಡೆಸಲಾಗ್ತದೆ. ಪ್ರಮುಖವಾಗಿ ಮೇಲ್ ಏನ್ ಬಂದಿದೆ, ಆ ಮೇಲ್ ನಲ್ಲಿ ಇರುವಂತಹ ಕಂಟೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿದ್ದು, ಅದರಲ್ಲಿ ಪ್ರಮುಖವಾಗಿ ಜೈಷ್ ಇ ಮೊಹಮ್ಮದ್ @gmx.com ಅದರಿಂದ ಬಂದಿರುವಂತಹ ಮೇಲ್, 4 ಕಡೆಗೆ ಬಂದಿರುವಂತಹ ಮೇಲ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ general@pab.government.in ಗೆ ಡೈರೆಕ್ಟರ್ ಜನರಲ್ ಏನಿದೆ ಅವರಿಗೂ ಕೂಡ ಈ ಒಂದು ಮೇಲ್ ಅನ್ನ ಕಳಿಸಿರುವಂತದ್ದು. ಮತ್ತೆ
ಡೆಲ್ಲಿ ಪೊಲೀಸ್ .gov.in ಅನ್ನುವ ಮೇಲ್ ಐಡಿಗೂ ಕೂಡ ಅದನ್ನ ಕಳಿಸಿಕೊಟ್ಟಿರುವಂತಹ ಮೇಲ್ನ ಒಂದು ಮೇಲಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಪ್ರಮುಖವಾಗಿ ಅದರಲ್ಲಿ ಇಲ್ಲಿ ಒಂದು ಕೋರ್ಟ್ ನಲ್ಲಿ ಅಲ್ಲಾಹನ ಕೋರ್ಟ್ ನಲ್ಲಿ ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ